ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಸರನ್ನ ಯಾವ ರೀತಿ ತುಂಬ ಸುಲಭವಾಗಿ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನಿವತ್ತು ಇಲ್ಲಿ ಮೊಸರನ್ನ ಮಾಡೋಕ್ಕೆ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು 3-4 ಒಣಮೆಣಸೆಹಣ್ಣು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಜೊತೆಗೆ ಇಲ್ಲಿ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಕರ್ಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲು ನಾವು ಅಂದರೆ ರಾತ್ರಿ ಉಳಿದಿರೋ ಅನ್ನದಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಬೆಳಗ್ಗೆ ಫ್ರೆಶ್ಶಾಗಿ ರೈಸ್ ಮಾಡ್ಕೊಂಡಾದರೂ ಮಾಡ್ಬೋದು. ನಾನಿಲ್ಲಿ ರೈಸ್ ಮಾಡಿ ಅದನ್ನು ಸ್ವಲ್ಪ ಹಾರಕ್ಕಿಟ್ಟಿದ್ದೀನಿ. ಸೊ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಸೊ ನೀವು ಮನೆ ಮೊಸರಾದರೂ ಯೂಸ್ ಮಾಡ್ಬೋದು, ಅಂಗಡಿ ಮೊಸರಾದರೂ ಯೂಸ್ ಮಾಡ್ಬೋದು. ಸೊ ನಾನೊಂದು ಪಾತ್ರೆಗೆ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂತಹ ರೈಸ್ನ ಅಂದರೆ ಸ್ವಲ್ಪ ಆರಿದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ ಮೊಸರು ಜೊತೆಗೆ ನಾವು ಸ್ವಲ್ಪ ಹಾಲನ್ನು ಸಹ ತೊಗೋಬೋದು. ಮೊಸರು ಮತ್ತು ಹಾಲನ್ನ ತೊಗೊಂಡ್ರೆ ಮೊಸರು ಸ್ವಲ್ಪ ಉಳಿಯಿದ್ರೂ ಹಾಲು ಅದನ್ನು ಮೇಂಟೈನ್ ಮಾಡುತ್ತೆ. ಸೊ ಅದಾದಮೇಲೆ ನಾನು ಅಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹುಳಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಎರಡನ್ನೂ ಮಿಕ್ಸ್ ಮಾಡೋಣ. ಸೊ ನಾವು ಯೂಸ್ ಮಾಡ್ತಿರುವಂಥ ಮೊಸರು ತುಂಬಾ ಆರೋಗ್ಯಕರ, ಕೂದಲ ಆರೈಕೆಗೆ ತುಂಬಾ ಯೂಸ್ಫುಲ್ ಆಗಿದೆ ಮತ್ತು ಚರ್ಮದ ಕಾಂತಿಗೆ, ಜೊತೆಗೆ ಮೂಳೆಗಳು ಗಟ್ಟಿಯಾಗೋಕ್ಕೆ ಇದು ತುಂಬಾ ಸಹಾಯಕವಾಗಿದೆ. ಅದಲ್ಲದೆ ಈ ಬೇಸಿಗೆ ಕಾಲದಲ್ಲಿ ಸದ್ಯಕ್ಕೆ ನಾವು ಮಜ್ಜಿಗೆ, ಮೊಸರು, ಜ್ಯೂಸು, ಐಸ್ ಕ್ರೀಮ್ ಇಂಥದ್ದನ್ನೇ ಜಾಸ್ತಿ ಇಷ್ಟಪಡೋದು. ಅದಕ್ಕೋಸ್ಕರ ನಾನು ಕರ್ಡ್ ರೈಸ್ನ ಮಾಡೋದನ್ನೇ ಹೇಳ್ಕೊಡ್ತಿದ್ದೀನಿ. ಸೊ ಅದಾದಮೇಲೆ ನಾವು ಅದೆಲ್ಲ ರೆಡಿ ಆದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೊಳ್ಳೆ ಒಗ್ಗರಣೆ ಕೊಡೋಣ. ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ಜೊತೆಗೆ ನಾನು ಸಾಸಿವೆ, ಕಡಲೆಬೇಳೆ ಮತ್ತು ಒಣಮೆಣಸೆಹಣ್ಣು, ಇದ್ರ ಜೊತೆಗೆ ಬೇಕು ಅಂದರೆ ನೀವು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ. ಸೊ ನೀವು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮೊದಲೇ ಮೊಸರನ್ನ, ಅದನ್ನು ಇಲ್ಲಿಗೆ ಮಿಕ್ಸ್ ಮಾಡಿ 1-2 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಫಸ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು, ಅದನ್ನು ಸ್ವಲ್ಪ ಅಂದರೆ ಮೊಸರನ್ನ ಸ್ವಲ್ಪ ಲೈಟಾಗಿ ಆರಿದ ಮೇಲೆ ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿನ ಆ್ಯಡ್ ಮಾಡಿ. ಸೊ ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಫ್ರೂಟ್ಸು ಅದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಈ ಥರ ನಾವು ಮೊಸರನ್ನದಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಸೊ ನಾವು ಈ ಥರ ದ್ರಾಕ್ಷಿ ಮತ್ತು ದಾಳಿಂಬೆ ಹಣ್ಣು ಎಲ್ಲನೂ ಮಿಕ್ಸ್ ಮಾಡಿ ಕೊಡೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಆವಾಗ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಮಾಡಿದಂತಹ ಈ ಮೊಸರನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.